في غزه في شخصين. احنا 24 ساعه كل يوم بيقولوا لنا في مقاطير واحنا بنروح ما بنلاقيش المقاطير. احنا الراجل هذا ناكله في الشاكل عندنا بدنا طحين في الشاكل. حرام عليكم ارحموا في الشاكل عندنا الراجل ناكله بدل الخبز. حرام عليكم ارحموا الراجل ناكله بدل رغيف الخبز ريال 24 شاكل رغيف الخبز. ಹೀಗೆ ಗಾಜಾದಲ್ಲಿ ತನಗೆ ತಿನ್ನೋಕಿಲ್ಲ ಅಂತ ಹೇಳ್ತಾ 8 ವರ್ಷದ ಮೊಹಮ್ಮದ್ ಅನ್ನ ಬಾಲಕ ತನ್ನ ಹಸಿವಿನ ಘೋರ ಕಥೆಯನ್ನ ಹೇಳ್ತಿರೋದು ಹೃದಯ ವಿದ್ರಾವಕವಾಗಿದೆ. CNN ವರದಿಯಲ್ಲಿ ಅವನು ಅಳ್ತಿರುವ ಚಿತ್ರ ಇದೆ. ಆ ಮನಕಲಕುವ ವಿಡಿಯೋ ಈ ಜಗತ್ತು ತನ್ನ ಎಲ್ಲ ನೈತಿಕತೆ, ಎಲ್ಲ ಕರುಣೆ ಮತ್ತು ಎಲ್ಲಾ ಮಾನವೀಯತೆಯನ್ನ ಕಳೆದುಕೊಂಡು ಕಲ್ಲಾಗಿ ಬಿಟ್ಟಿದೆ ಅನ್ನೋದಕ್ಕೆ ಪುರಾವೆಯಾಗಿದೆ. ರಾಜಕಾರಣಿಗಳು ಆಳುವ ನೈತಿಕ ಹಕ್ಕನ್ನೇ ಕಳೆದುಕೊಂಡಿದ್ದಾರೆ. ಜಗತ್ತಿಗೆ ಸಹೋದರತ್ವ ಮತ್ತು ಪ್ರೀತಿಯನ್ನು ಕಲಿಸುವಂತೆ ನಡೆಸುವ ಎಲ್ಲ ಘಟನೆಗಳು ಬರೀ ಗಿಮಿಕ್ಗಳು, ಅವು ಅರ್ಥಹೀನವಾಗಿವೆ. ಶಾಂತಿಯ ಹೆಸರಲ್ಲಿ ನೊಬೆಲ್ ಪ್ರಶಸ್ತಿ, ಪರಿಸರದ ಹೆಸರಲ್ಲಿ ಆರ್ಥಿಕ ಸಮ್ಮೇಳನಗಳು, ವ್ಯವಹಾರಕ್ಕಾಗಿ G7 ಮತ್ತು G20 ಇವೆಲ್ಲವೂ ತಮ್ಮ ಅರ್ಥವನ್ನೇ ಕಳ್ಕೊಂಡಿವೆ. ಇಲ್ಲಿ ಶಾಂತಿ, ಸೌಹಾರ್ದ, ಪ್ರೀತಿ, ವಿಶ್ವಾಸ, ಭರವಸೆ ಬಗ್ಗೆ ದೊಡ್ಡವರಾಡುವ ಮಾತುಗಳು ಬರೀ ಬೋಗಸಾಗಿವೆ. ಒಂದ್ ಕಡೆ ನೂರಾರು ಕೋಟಿಗಳನ್ನ ಒಂದು ಮದುವೆಗೆ ಖರ್ಚು ಮಾಡ್ತಿರುವ ಸುದ್ದಿ ಹಗಲು ರಾತ್ರಿ ಪ್ರಸಾರ ಆಗ್ತಿರುವಾಗ ಗಾಜಾದ ಮಕ್ಕಳು ಮರಳು ತಿಂತಿರುವ ದೃಶ್ಯ ಇಡೀ ಜಗತ್ತಿನ ನಾಯಕರಿಗೆ ಕಪಾಳ ಮೋಕ್ಷದಂತಿದೆ. ಪ್ರಪಂಚದ ಒಂದು ಭಾಗದಲ್ಲಿ ಮಕ್ಕಳನ್ನ ಮರಳು ತಿನ್ನುವ ಸ್ಥಿತಿಗೆ ತಳ್ಳಿರುವಾಗ ಯಾವುದೇ ದೇಶದ ನಾಯಕನಿಗೆ ತಲೆ ಎತ್ತಿ ನಡೆಯುವ ನೈತಿಕ ಹಕ್ಕಿರೋದಕ್ಕೆ ಸಾಧ್ಯನಾ? ಇಸ್ರೇಲ್ ಅನ್ನ ವಿರೋಧಿಸೋದು ಆಗಿರ್ಲಿ, ಇಸ್ರೇಲ್ ಮಾಡ್ತಿರೋದು ಮಾನವೀಯತೆಯ ಹತ್ಯೆ ಅಂತ ಸರಳ ಪದಗಳಲ್ಲಿ ಹೇಳುವ ನೈತಿಕ ಸ್ಥೈರ್ಯವೂ ಜಗತ್ತಿನ ಯಾವುದೇ ನಾಯಕನಿಗೆ ಇಲ್ಲವಾಗಿದ್ದು ಹೇಗೆ? ಗಾಜಾದಲ್ಲಿ ಹಸಿವಿನಿಂದ ಸಾಯ್ತಿರುವ ಮಕ್ಕಳ ಬಗ್ಗೆ, ಅವರ ಕಣ್ಣಲ್ಲಿ ಈ ಜಗತ್ತಿನ ಬಗ್ಗೆ ಎಲ್ಲ ವಿಶ್ವಾಸವೂ ಕಮರಿ ಹೋಗ್ತಿರೋದ್ರ ಬಗ್ಗೆ ವಿಶ್ವ ನಾಯಕರು ಮಾತಾಡೋಕೆ ಸಾಧ್ಯವಾಗದೇ ಇದ್ರೆ ಇನ್ಯಾವ ಹಕ್ಕು ಅವರಿಗಿರೋದಕ್ಕೆ ಸಾಧ್ಯ ಇಲ್ಲ. ಹಾರ್ವರ್ಡ್ ಸಹಯೋಗದ ಅಧ್ಯಯನವೊಂದರ ಪ್ರಕಾರ ಇಸ್ರೇಲ್ ಗಾಜಾದಲ್ಲಿ ಸುಮಾರು 4 ಲಕ್ಷ ಫೆಲಸ್ತೀನಿಯರನ್ನ ಮುಗಿಸಿ ಹಾಕಿದೆ ಮತ್ತು ಇನ್ನೂ ಘೋರ ಅಂದ್ರೆ ಅವರಲ್ಲಿ ಮಕ್ಕಳೇ ಅರ್ಧದಷ್ಟಿದ್ದಾರೆ. ಬೆನ್ ಗುರಿಯನ್ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರೊಬ್ಬರು ನಡೆಸಿದ ಅಧ್ಯಯನ ಇದಾಗಿದ್ದು ಅಕ್ಟೋಬರ್ 2023 ರಿಂದ ಗಾಜಾದ ಜನಸಂಖ್ಯೆಯಲ್ಲಿ ತೀವ್ರ ಕುಸಿತ ಆಗಿರುವುದನ್ನು ತೋರಿಸಿದೆ. ಹಾರ್ವರ್ಡ್ ಡೇಟಾವರ್ಸ್ ಮೂಲಕ ಪ್ರಕಟವಾದ ಅಧ್ಯಯನ 2023 ರಿಂದ ಗಾಜಾ ಪಟ್ಟಿ ವಿರುದ್ಧ ಶುರು ಮಾಡಿದ ದಾಳಿಯಲ್ಲಿ ಇಸ್ರೇಲ್ ಕನಿಷ್ಠ 3,77,000 ಫೆಲಸ್ತೀನಿಯರನ್ನ ಕೊಂದಿದೆ ಅನ್ನೋ ಕಠೋರ ಸತ್ಯವನ್ನ ಬಹಿರಂಗಪಡಿಸಿದೆ. ಸಾವನ್ನಪ್ಪಿದವರಲ್ಲಿ ಅರ್ಧದಷ್ಟು ಫೆಲಸ್ತೀನ್ ಮಕ್ಕಳು ಅಂತ ಇಸ್ರೇಲಿ ಪ್ರಾಧ್ಯಾಪಕ ಯಾಕೋವ್ ಗಾರ್ಬ್ ಬರೆದಿರುವ ವರದಿ ಹೇಳುತ್ತೆ. ಗಾಜಾ ನಾಗರಿಕರ ಮೇಲಿನ ಇಸ್ರೇಲಿ ಸೈನ್ಯದ ವಿವೇಚನಾರಹಿತ ದಾಳಿಗಳು ದೊಡ್ಡ ಮಟ್ಟದ ಜೀವಹಾನಿಗೆ ಕಾರಣವಾಗಿವೆ ಅಂತ ಅವರು ಉಲ್ಲೇಖ ಮಾಡಿದ್ದಾರೆ. ಇಸ್ರೇಲ್ನ ನರಮೇಧದಿಂದಾಗಿ ಕಣ್ಮರೆಯಾಗಿರುವ 3,77,000 ಫೆಲಸ್ತೀನಿಯರು ಗಾಜಾ ಪಟ್ಟಿಯ ಸಂಪೂರ್ಣ ಜನಸಂಖ್ಯೆಯ ಸರಿಸುಮಾರು 17% ಅಲ್ಲಿನ ಜನಸಂಖ್ಯೆ ಈಗ ಸುಮಾರು 18.5 ಲಕ್ಷ ಆಗಿದೆ. ಗಾಜಾ ಯುದ್ಧಕ್ಕೆ ಮೊದಲು ಜನಸಂಖ್ಯೆ 22 ಲಕ್ಷ ಅಂತ ಅಂದಾಜಿಸಲಾಗಿದೆ. ಕೆಲವರು ಸ್ಥಳಾಂತರಗೊಂಡಿದ್ದಾರೆ ಅಥವಾ ಕಾಣೆಯಾಗಿದ್ದಾರೆ. ಆದರೆ ವರದಿಯ ಪ್ರಕಾರ ಗಮನಾರ್ಹ ಸಂಖ್ಯೆಯ ಜನರನ್ನ ಇಸ್ರೇಲಿ ಪಡೆಗಳು ಕೊಂದಿವೆ ಅಂತ ಹೇಳಲಾಗಿದೆ.